ನಮಸ್ಕಾರ ರೈತ ಬಾಂಧವ್ರಿ. ನಾವು ಇವತ್ತು ಶಿವರಾಜ್ ಅವರ ಹೊಲಕ್ಕೆ ಬಂದಿದ್ದೀವಿ. ಶಿವರಾಜ್ ಅವರ ನಿಮ್ಮದು ಪೂರ್ಣ ಹೆಸರ ಯಾವೂರ ಅನ್ನೋದು ನಮ್ಮ ರೈತ ಬಾಂಧವ್ರಿಗೆ ಹೇಳ್ರಿ. ನನ್ನ ಹೆಸರು ಶಿವರಾಜ್ ರೀ. ಬೆಳ್ಳಿಗೆ ರೆಡ್ಡಿ ಹೆಸರ ಗೋಕಾಕ್ಪುರ. ಈಗ ನಾವು ಏನೇನು ನಿಮ್ಗೆ ಗೊಬ್ಬರ ಔಷಧಿ ಕೊಟ್ಟಿದ್ದೀವಿ? ನಮ್ಮದು ಯೋಜಿ ಕಂಪ್ನಿದ ನಿಮ್ಗೆ ಏನೇನು ಕೊಟ್ಟಿದ್ದೀವಿ ನಾವು? ಶಿವ ಸುಧಾರ ಕ್ಯಾರೆಟ್ ಪ್ಯಾಕೆಟ್ ಕೊಟ್ಟಿದ್ರಿ, ಆರ್ಗ್ಯಾನಿಕ್ ಕೊಟ್ಟಿದ್ರಿ, ಆರ್ಗ್ಯಾನಿಕ್ 21 ರೀ. ಆ ನಂತರ ಬ್ಲಾಕ್ ಗೋಲ್ಡ್ ಒಂದು ಬದ್ಧತಿ ಕೊಟ್ಟಿದ್ರಿ, ಬ್ಲಾಕ್ ಗೋಲ್ಡ್ ಗುಳಿಗೆ ಕೊಟ್ಟಿದ್ರಿ, ಅಂತ ಕೊಟ್ಟಿದ್ರಿ. ಮಣ್ಣ ಕಲಿಸಿ ಮಣ್ಣಿನೊಳಗೆ ಕಲಿಸಿ ಮಿಕ್ಸ್ ಮಾಡಿ ಓಕೆ ಎಲ್ಲ ಹೋಗ್ತಿದ್ರಿ. ಈಗ 8 ತಿಂಗಳು ಬೆಳಿ ನಿಮ್ದು. 8 ತಿಂಗಳು ಬೆಳಿ ಸ್ವಲ್ಪ ಗೇನ್ ಇದು ದಪ್ಪ ಹೆಂಗ ಸ್ವಲ್ಪ ಏನ್ ಬಂದೈತ್ರಿ, ಒಂದು ಗೇನ್ ಮಟ್ಟ ಬಂದೈತಿ. ರೈತ ಬಂದವ್ರು ತಾವು ನೋಡ್ಕೋಬಹುದು. ಇಲ್ಲಿ ಒಂದೊಂದು ಗೇನ್ ಇದಾಗೈತಿ ಅಂದ್ರೆ ಒಂದೊಂದು ಗೇನ್ ಮಟ್ಟ ಗಣಿಕ್ ಹಿಡ್ದೈತಿ. ದಪ್ಪನ್ಯಾಗ ಹೆಂಗ ಅನಿಸ್ತೈತಿ ಶಿವರಾಜ್ ನಿಮ್ಗೆ? ದಪ್ಪ ನೋಡ್ಕೋಬಹುದು ರೈತ ಬಾಂಧವ್ರು ಇಲ್ಲಿ. ಅಂದ್ರೆ ನಮ್ದು ಏನೈತಿಲ್ಲ ಇವತ್ತು ಯೋಜಿ ಬಯೋಟೆಕ್ ಏನು ನಾವು ಗೊಬ್ಬರ ಔಷಧಿ ಕೊಟ್ಟಿದ್ವು, ನಿಮ್ಮ ಮನಸ್ಸಿಗೆ ಹೆಂಗ ಅನಿಸ್ತೈತಿ? ನಮ್ಮ ಮನಸ್ಸಿಗೆ ಚಲೋ ಬಂದೈತ್ರಿ. ಚಲೋ ಬಂದೈತಿ. ನಿಮ್ಮದು ಎಷ್ಟು ಟನ್ನೇಜರ್ ಎಷ್ಟು ಅಂತ ಅನಿಸ್ತೈತಿ ಶಿವರಾಜ್? ಈಗ ಸದ್ಯಕ್ಕೆ ಒಂದು 80 ತನಕ ಇರ್ಬೋದ್ರಿ. 80 ಟನ್ ಮಟ. ಮಳೆಗಾಲ ಚಲೋ ಆಗಿತ್ತಂದ್ರೆ ಒಂದು 100 ತನಕ ಬರ್ಬೋದೈತ್ರಿ. ಮಳೆಗೆ ಸ್ವಲ್ಪ ಬಿದ್ದಿತ್ತು, ಚಲೋ ಬಿದ್ದಿತ್ತಂದ್ರ 100 ಮಟ ನಿರೀಕ್ಷೆ ಇತ್ತು. ಅಂದ್ರೆ 90ರಿಂದ 100 ಮಟ ನಿರೀಕ್ಷೆ ಸ್ವಲ್ಪ ಕಡಿಮೆ. ಅಂದ್ರೆ ಇದು ಇನ್ನೂ 8 ತಿಂಗಳು ಬೆಳಿ, ಇನ್ನೂ 4 ತಿಂಗಳ ಅವಕಾಶ ಐತಿ. ಏನು ಚಲೋ ತಂಗೆ ನೀವು ನೀರು ಹಸಿದ ಆತಂದ್ರೆ ನಿಮ್ಗೆ 85ರಿಂದ 90 ಟನ್ ಅಂತೂ ನೆಕ್ಕಿ ಬರ್ತೈತಿ ಅನ್ನೋದಂತ ನಮ್ಗೆ ನಿರೀಕ್ಷೆ ಐತಿ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಕೊಟ್ಟದಲ್ಲ ಎಲ್ಲ ಕಡೆ ನಂಬರ್ 1 ರಿಸಲ್ಟ್ ಬಂದೈತಿ. ಸರ್ ಒಂದು ಸ್ವಲ್ಪ ಈ ಕಡೆ ಎಲ್ಲ ಹಿಡಿದು ತೋರಿಸ್ರಿ ರೈತ ಬಾಂಧವ್ರಿಗೆ ಬೆಳಿ ಹೆಂಗೆ ಬಂದೈತಿ, ಯಾವ ಟೈಪ್ ಬಂದೈತಿ ನೋಡ್ಕೋಬಹುದು. ಇಲ್ಲಿ ಇದನ್ನ ಕಡೆ ಎಲ್ಲ ಹಿಡಿದು ತೋರಿಸಿ.